ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ಕ್ಷಣದ ಟಾಪ್ ಸ್ಟೋರೀಸ್ ಅನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಬೆಂಗಳೂರು ಏರ್ಪೋರ್ಟ್ ನಲ್ಲಿ ನಮಾಜ್ ಮಾಡಿದ್ರ ಅನ್ನುವಂತ ಪ್ರಶ್ನೆ ಈಗ ಎದ್ದಿರೋದು. ವಿಮಾನ ನಿಲ್ದಾಣದ ಟರ್ಮಿನಲ್ 2 ನಲ್ಲಿ ನಮಾಜ್ ಮಾಡಿದ್ರ, ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿದ್ದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. RSS ಪಥಸಂಚಲನ ಮಾಡಬೇಕು ಅಂತಂದ್ರೆ 10-12 ಅನುಮತಿಗಳು ಕಡ್ಡಾಯ, ಅನುಮತಿ ಪಡಿಲೇಬೇಕು ಅನ್ನುವಂಥ ಸೂಚನೆ ಸರ್ಕಾರದಿಂದ ಬಂದಿದೆ. ಆದರೆ ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡೋದಕ್ಕೆ ಹಾಗಾದ್ರೆ ಅವಕಾಶ ಇದೆಯಾ? ಅದು ಸಾರ್ವಜನಿಕ ಸ್ಥಳ. ಈಗ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲೊಂದು ವಿಡಿಯೋ ಹರಿದಾಡ್ತಾ ಇದೆ. ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಪೋಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ಈ ವಿಡಿಯೋ ಈಗ ಗಮನಿಸ್ತಾ ಇದೀವಲ್ಲ, ಈ ವಿಡಿಯೋ ಅಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡ್ತಾ ಇರೋದು. ಒಬ್ಬ ಇಬ್ರಲ್ಲ, ಒಂದು 10-15 ಮಂದಿ ಇದ್ದಾರೆ. ಅವರೆಲ್ಲರೂ ಕೂಡ ಸಾಮೂಹಿಕವಾಗಿ ನಮಾಜ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2 ನಲ್ಲಿ ನಡೆದಿರುವಂತಹ ಘಟನೆ ಇದು ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಇದಕ್ಕೆ ಉತ್ತರವನ್ನ ಕೊಡಬೇಕು. ಯಾರು ಒಪ್ತಾರೆ ಇದನ್ನ? ಸಾಮಾಜಿಕ ಜಾಲತಾಣದಲ್ಲಿ ಈಗ ಇಂಥದ್ದೊಂದು ಪ್ರಶ್ನೆ, ಈ ವಿಡಿಯೋ ಎಲ್ಲವೂ ಕೂಡ ಹರಿದಾಡ್ತಾ ಇದೆ. ಅನುಮತಿ ಕೊಟ್ಟೋರು ಯಾರು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಇದು ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2 ನಲ್ಲಿ ನಡೆದಿರುವಂತಹ ಘಟನೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಆದ್ರೆ ಇದಕ್ಕೆ ಪರ್ಮಿಷನ್ ಇತ್ತ? ಯಾಕೆ ಈ ರೀತಿ ಮಾಡಿದ್ರು? ಏನ್ ಡೀಟೇಲ್ಸ್ ಇದೆ? ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾಮೂಹಿಕ ನಮಾಜ್ ಮಾಡಲಾಗಿದೆ ಅನ್ನುವಂತ ಒಂದಷ್ಟು ವಿಡಿಯೋಗಳು, ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ವೈರಲ್ ಆಗ್ತಾ ಇರುವಂತದ್ದು. ಕೆಲ ಸಾರ್ವಜನಿಕರು ಕೂಡ ಅದನ್ನ ಪೋಸ್ಟ್ ಮಾಡಿ ಸರ್ಕಾರವನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ, ಏರ್ಪೋರ್ಟ್ ಅನ್ನುವಂಥದ್ದು ಹೆಚ್ಚಿನ ಭದ್ರತೆ ಹೊಂದಿರುವಂತಹ ಒಂದು ಸ್ಥಳ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಯಾವುದೇ ರೀತಿಯ ಇದು ಮಾಡುವಂತ ಸಂದರ್ಭದಲ್ಲಿ ಅನುಮತಿ ಪಡಿಬೇಕಾಗತ್ತೆ. ಈ ಅನುಮತಿಯನ್ನ ಇವರು ಪಡೆದಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನ CM ಸಿದ್ದರಾಮಯ್ಯ ಅವರಿಗೆ, ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಪ್ರಶ್ನೆಗಳನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಸಹಜವಾಗಿ ಈ ಹಿಂದೆ ರಾಜ್ಯ ಸರ್ಕಾರ ಸರ್ಕಾರಿ ಸ್ವಾಮ್ಯದ ಸ್ಥಳಗಳಲ್ಲಿ ಏನಾದ್ರೂ ಕಾರ್ಯಚಟುವಟಿಕೆಗಳನ್ನ ಮಾಡಬೇಕು ಅನ್ನೋಂಥದ್ದು ಹೇಳಿದ್ರೆ ಪೂರ್ವಾನುಮತಿ ಪಡಿಬೇಕು ಅನ್ನೋಂತ ಒಂದು RSS ವಿಚಾರದಲ್ಲೂ ಕೂಡ ಒಂದಷ್ಟು ಸಂಘರ್ಷವು ಜೋರಾಗಿ ನಡೀತು. ಇಂತಹ ಸಂದರ್ಭದಲ್ಲಿ ಈ ವಿಡಿಯೋಗಳು ವೈರಲ್ ಆಗಿ ಇದಕ್ಕೆ ಇವರು ಅನುಮತಿ ಪಡೆದಿದ್ದಾರಾ ಅನ್ನೋಂಥ ಒಂದಷ್ಟು ಆಕ್ರೋಶಗಳು ಈಗ ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ಅಂತಿಮವಾಗಿ ಸರ್ಕಾರವು ಕೂಡ ಇದನ್ನ ಯಾವ ರೀತಿ ನೋಡುತ್ತೆ, ಅಲ್ಲಿ ತನಿಖೆಯನ್ನ ನಡೆಸುತ್ತಾ ಅಥವಾ ಅಲ್ಲಿಯ ಮಾಹಿತಿ ಪಡೆಯುತ್ತಾ ಅನ್ನೋಂಥದ್ದು ಕೂಡ ಕಾದು ನೋಡ್ಬೇಕಾಗಿದೆ. ಯಾಕೆ ಅಂತಂದು ಹೇಳಿದ್ರೆ, ಸಹಜವಾಗಿನೇ ಇಲ್ಲಿ ಸಾಮೂಹಿಕ ಒಂದು ನಮಾಜ್ ಮಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಅನುಮತಿ ಪಡೆದಿರ್ತಾರೆ, ಎಲ್ಲ ಆಗತ್ತೆ. ಆದ್ರೆ ಈ ಘಟನೆ ಯಾವಾಗ ಆಗಿರೋದು, ಏನು, ಅದೆಷ್ಟಲ್ಲೂ ಕೂಡ ಒಂದಷ್ಟು ಸರ್ಕಾರವು ಕೂಡ ಮಾಹಿತಿ ಪಡಿಬೇಕಾಗಿದೆ. ಆದ್ರೆ ಒಂದಂತೂ ಸತ್ಯ, ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಒಂದಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಅಶ್ವಿನಿ. ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ಕ್ಷಣದ ಟಾಪ್ ಸ್ಟೋರೀಸ್ ಅನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಬೆಂಗಳೂರು ಏರ್ಪೋರ್ಟ್ ನಲ್ಲಿ ನಮಾಜ್ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಈಗ ಎದ್ದಿರೋದು. ವಿಮಾನ ನಿಲ್ದಾಣದ ಟರ್ಮಿನಲ್ 2 ನಲ್ಲಿ ನಮಾಜ್ ಮಾಡಿದ್ರ, ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿದ್ದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. RSS ಪಥಸಂಚಲನ ಮಾಡಬೇಕು ಅಂತಂದ್ರೆ 10-12 ಅನುಮತಿಗಳು ಕಡ್ಡಾಯ, ಅನುಮತಿ ಪಡಿಲೇಬೇಕು ಅನ್ನುವಂಥ ಸೂಚನೆ ಸರ್ಕಾರದಿಂದ ಬಂದಿದೆ. ಆದ್ರೆ ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡೋದಕ್ಕೆ ಹಾಗಾದ್ರೆ ಅವಕಾಶ ಇದೆಯಾ? ಅದು ಸಾರ್ವಜನಿಕ ಸ್ಥಳ. ಈಗ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲೊಂದು ವಿಡಿಯೋ ಹರಿದಾಡ್ತಾ ಇದೆ. ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಪೋಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ಈ ವಿಡಿಯೋ ಈಗ ಗಮನಿಸ್ತಾ ಇದೀವಲ್ಲ, ಈ ವಿಡಿಯೋ ಅಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡ್ತಾ ಇರೋದು. ಒಬ್ಬ ಇಬ್ರಲ್ಲ, ಒಂದು 10-15 ಮಂದಿ ಇದ್ದಾರೆ. ಅವರೆಲ್ಲರೂ ಕೂಡ ಸಾಮೂಹಿಕವಾಗಿ ನಮಾಜ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಕೆಂಪೇಗೌಡ
ಏರ್ಪೋರ್ಟ್ ಟರ್ಮಿನಲ್ 2 ನಲ್ಲಿ ನಡೆದಿರುವಂತಹ ಘಟನೆ ಇದು ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಇದಕ್ಕೆ ಉತ್ತರವನ್ನ ಕೊಡಬೇಕು. ಯಾರು ಒಪ್ತಾರೆ ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಈಗ ಇಂಥದ್ದೊಂದು ಪ್ರಶ್ನೆ, ಈ ವಿಡಿಯೋ ಎಲ್ಲವೂ ಕೂಡ ಹರಿದಾಡ್ತಾ ಇದೆ. ಅನುಮತಿ ಕೊಟ್ಟೋರು ಯಾರು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಇದು ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2 ನಲ್ಲಿ ನಡೆದಿರುವಂತಹ ಘಟನೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಆದ್ರೆ ಇದಕ್ಕೆ ಪರ್ಮಿಷನ್ ಇತ್ತಾ, ಯಾಕೆ ಈ ರೀತಿ ಮಾಡಿದ್ರು, ಏನ್ ಡೀಟೇಲ್ಸ್ ಇದೆ? ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾಮೂಹಿಕ ನಮಾಜ್ ಮಾಡಲಾಗಿದೆ ಅನ್ನುವಂತ ಒಂದಷ್ಟು ವಿಡಿಯೋಗಳು, ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ವೈರಲ್ ಆಗ್ತಾ ಇರುವಂತದ್ದು. ಕೆಲ ಸಾರ್ವಜನಿಕರು ಕೂಡ ಅದನ್ನ ಪೋಸ್ಟ್ ಮಾಡಿ ಸರ್ಕಾರವನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ ಏರ್ಪೋರ್ಟ್ ಅನ್ನುವಂಥದ್ದು ಹೆಚ್ಚಿನ ಭದ್ರತೆ ಹೊಂದಿರುವಂತಹ ಒಂದು ಸ್ಥಳ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಯಾವುದೇ ರೀತಿಯ ಇದು ಮಾಡುವಂತ ಸಂದರ್ಭದಲ್ಲಿ ಅನುಮತಿ ಪಡಿಬೇಕಾಗತ್ತೆ. ಈ ಅನುಮತಿಯನ್ನ ಇವರು ಪಡೆದಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ, ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಪ್ರಶ್ನೆಗಳನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಸಹಜವಾಗಿ ಈ ಹಿಂದೆ ರಾಜ್ಯ ಸರ್ಕಾರ ಸರ್ಕಾರಿ ಸ್ವಾಮ್ಯದ ಸ್ಥಳಗಳಲ್ಲಿ ಏನಾದ್ರೂ ಕಾರ್ಯಚಟುವಟಿಕೆಗಳನ್ನ ಮಾಡಬೇಕು ಅನ್ನೋಂಥದ್ದು ಹೇಳಿದ್ರೆ ಪೂರ್ವಾನುಮತಿ ಪಡಿಬೇಕು ಅನ್ನೋಂತ ಒಂದು RSS ವಿಚಾರದಲ್ಲೂ ಕೂಡ ಒಂದಷ್ಟು ಸಂಘರ್ಷವು ಜೋರಾಗಿ ನಡೀತು. ಇಂತಹ ಸಂದರ್ಭದಲ್ಲಿ ಈ ವಿಡಿಯೋಗಳು ವೈರಲ್ ಆಗಿ ಇದಕ್ಕೆ ಇವರು ಅನುಮತಿ ಪಡೆದಿದ್ದಾರಾ ಅನ್ನುವಂತ ಒಂದಷ್ಟು ಆಕ್ರೋಶಗಳು ಈಗ ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ಅಂತಿಮವಾಗಿ ಸರ್ಕಾರವು ಕೂಡ ಇದನ್ನ ಯಾವ ರೀತಿ ನೋಡುತ್ತೆ, ಅಲ್ಲಿ ತನಿಖೆಯನ್ನ ನಡೆಸುತ್ತಾ ಅಥವಾ ಅಲ್ಲಿಯ ಮಾಹಿತಿ ಪಡೆಯುತ್ತಾ ಅನ್ನೋಂಥದ್ದು ಕೂಡ ಕಾದು ನೋಡ್ಬೇಕಾಗಿದೆ. ಯಾಕೆ ಅಂತಂದು ಹೇಳಿದ್ರೆ ಸಹಜವಾಗಿನೇ ಇಲ್ಲಿ ಸಾಮೂಹಿಕ ಒಂದು ನಮಾಜ್ ಮಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಅನುಮತಿ ಪಡೆದಿರ್ತಾರೆ, ಎಲ್ಲ ಆಗತ್ತೆ. ಆದ್ರೆ ಈ ಘಟನೆ ಯಾವಾಗ ಆಗಿರೋದು ಏನು ಅದೆಷ್ಟಲ್ಲೂ ಕೂಡ ಒಂದಷ್ಟು ಸರ್ಕಾರವು ಕೂಡ ಮಾಹಿತಿ ಪಡಿಬೇಕಾಗಿದೆ. ಆದ್ರೆ ಒಂದಂತೂ ಸತ್ಯ, ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಒಂದಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಅಶ್ವಿನಿ. ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ಕ್ಷಣದ ಟಾಪ್ ಸ್ಟೋರೀಸ್ ಅನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಬೆಂಗಳೂರು ಏರ್ಪೋರ್ಟ್ ನಲ್ಲಿ ನಮಾಜ್ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಈಗ ಎದ್ದಿರೋದು. ವಿಮಾನ ನಿಲ್ದಾಣದ ಟರ್ಮಿನಲ್ 2 ನಲ್ಲಿ ನಮಾಜ್ ಮಾಡಿದ್ರ, ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿದ್ದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. RSS ಪಥಸಂಚಲನ ಮಾಡಬೇಕು ಅಂತಂದ್ರೆ 10-12 ಅನುಮತಿಗಳು ಕಡ್ಡಾಯ, ಅನುಮತಿ ಪಡಿಲೇಬೇಕು ಅನ್ನುವಂಥ ಸೂಚನೆ ಸರ್ಕಾರದಿಂದ ಬಂದಿದೆ. ಆದರೆ